ಟೇಕ್ ಇಟ್ ಇಸ್ ಅ ಚಾಲೆಂಜ್ ಐಸೆ. ಬೆಂಗಳೂರಿನ ಈ ಸ್ಥಿತಿಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತಿದ್ದಾರೆ. ರಾಜ್ಯ ಕಾಲುವೆಯಲ್ಲಿ ಹೂಳೆತ್ತಿಲ್ಲ, 100% ಹೂಳೆತ್ತಿಲ್ಲ, ಕೆಲಸನೇ ನಡೆದಿಲ್ಲ. ಕಾರಣ ದುಡ್ಡು ಬಿಟ್ಟರೆ ತಾನೇ. ಮೆಟ್ರೋ ಕಾಮಗಾರಿಗಳ ಅರ್ಧಂಬರ್ಧ ಅಷ್ಟೇ ಯಾಕೆ, ಮೆಟ್ರೋ ಕಾಮಗಾರಿಗಳಿಂದ ಪಕ್ಕದಲ್ಲಿರುವಂಥ ಮೋರಿಗಳನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ಜಲಮಂಡಳಿ ತೆಗೆದಿರುವಂಥ ಗುಂಡಿಗಳನ್ನು ಮುಚ್ಚಿಲ್ಲ, ಹಾಗೆ ಮೇಲ್ಗಡೆ ಜಲ್ಲಿಕಲ್ಲನ್ನು ಹಾಕಿ ಹೋಗಿದ್ದಾರೆ. ಅಪೂರ್ಣ ರಸ್ತೆ ಕಾಮಗಾರಿಗಳಿಂದ ಬೆಂಗಳೂರಿಗೆ ಈ ಸ್ಥಿತಿ ಬಂದಿದೆ. ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಅಲ್ಲಿ ಕೇಬಲ್ ಅವ್ರು ಬರ್ತಾರೆ, ಫೈಬರ್ ಹಾಕಬೇಕು ಅಂತೇಳಿ ಅವ್ರು ಅಗಿತಾರೆ. ಜಲಮಂಡಳಿಯವ್ರು ಬರ್ತಾರೆ, ಪೈಪ್ ಹಾಕಬೇಕು ಅಂತೇಳಿ ಅವ್ರು ಅಗಿತಾರೆ. ಒಬ್ಬರ ಇಬ್ಬರ ಎಲ್ಲರೂ ಅಗಿತಾನೇ ಇರೋದು. ಹೇಳಿದ್ನಲ್ಲ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಇವತ್ತು ವಾಟರ್ ಬೆಂಗಳೂರು ಆಗಿದೆ, ನೀರಿನಲ್ಲಿ ಮುಳುಗೋಗ್ತಾ ಇದೆ ಇವತ್ತು ಬೆಂಗಳೂರು. ದೊಡ್ಡ ದೊಡ್ಡ ಮಳೆಗಳಲ್ಲ, ರಾತ್ರಿ ಒಂದು ಅರ್ಧ ತಾಸು ಮಳೆ ಆದರೂ ಸಹ ಬೆಂಗಳೂರಿನ ಮಹಾನಗರದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ರಸ್ತೆಗಳು ಹಳ್ಳ ತೋಡಿರ್ತಕ್ಕಂಥ ಹಾಗೆ ಇದೆ. ಇವತ್ತು ದೊಡ್ಡ ದೊಡ್ಡದಾಗಿ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೈಕೋರ್ಟು ಕೂಡ ಹಲವಾರು ಬಾರಿ ಚೀಮಾರಿ ಆಗ್ತು, ರಸ್ತೆಗಳು ಗುಂಡಿ ಮುಚ್ಚಬೇಕು ಅಂತೇಳಿ. ಆದರೂ ಕೂಡ ಉಸ್ತುವಾರಿ ಸಚಿವರಾಗಲಿ ರಾಜ್ಯ ಸರ್ಕಾರ ಆಗಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ರಾಜ್ಯದ ಅಭಿವೃದ್ಧಿಯ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅವರು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೊಣೆಯನ್ನು ಹೊರಬೇಕಾಗ್ತದೆ. ಯಾರೋ ಒಬ್ಬರಿಬ್ಬರಲ್ಲ. ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ತೆಗೆದುಕೋಬೇಕಾಗ್ತದೆ, ಹೊಣೆಯನ್ನು ಹೊರಬೇಕಾಗ್ತದೆ. ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರಿದ್ದಾರೆ, ಅವರು ಕೂಡ ಅದು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಒಂದು ರೀತಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸೋ ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಹಣ ಖರ್ಚು ಮಾಡ್ತೀವಿ, ಎಷ್ಟೊಂದು ತಾಂತ್ರಿಕತೆ ಇದೆ. ರಾಜ್ಯದ ಮತ್ತು ದೇಶದ ಬೊಕ್ಕಸಕ್ಕೆ ಬೆಂಗಳೂರಿನ ಜನ ದೊಡ್ಡ ಪ್ರಮಾಣದ ಆದಾಯದ ತೆರಿಗೆಯನ್ನು ತುಂಬಿಸ್ಕೊಡ್ತಾರೆ. ಆದರೆ ಬೆಂಗಳೂರಿನ ಬದುಕನ್ನು ನಾವು ಮುಳುಗಿಸ್ತಾ ಇದ್ದೀವಿ. ಗಂಭೀರವಾಗಿ ಆಲೋಚನೆ ಮಾಡಬೇಕು. ಅನ್ಪ್ಲಾನ್ಡಾಗಿ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಪ್ಲಾನ್ಡ್ ಬೆಂಗಳೂರು ಇತ್ತು. ಮಧ್ಯದಲ್ಲಿ ಕೆಲವು ಸಿಟಿಗಳು ಮಾತ್ರ ಪ್ಲಾನ್ಡ್ ಬೆಂಗಳೂರು, ಇನ್ನು ಉಳಿದಿದ್ದೆಲ್ಲ ಅನ್ಪ್ಲಾನ್ಡು. ಕಂದಾಯ ನಿವೇಶನಗಳು ಲೂಟಿ ಹೊಡೆಯೋಕ್ಕೋಸ್ಕರ ರಾಜಕಾಲುವೆನೇ ನುಂಗಿರೋದು, ಕೆರೆಗಳನ್ನೇ ನುಂಗಿರೋದು. ಇದರಿಂದಾಗಿ ಈ ಬೆಂಗಳೂರಿನ ಜನರ ಬದುಕು ಒಂದು ದೊಡ್ಡ ಮಳೆ ಬಂದರೆ ಮುಳುಗೋಗೋ ಸ್ಥಿತಿ ಬಂದಿದೆ.